ನನ್ನ ಹೆಸರು ನಿನ್ನಿ. ನಾನು ಲಂಡನ್ ಇಂದ ಕಮ್ ಮಾಡಿದ್ದೀನಿ. ಗೋಪಿ ನಮ್ಮ ಮಮ್ಮಿಯ ಯಂಗರ್ ಬ್ರದರ್, ನಾನು ಅವ್ರ ಮಗಳು. ವೆಲ್ಕಮ್ ಸ್ಪೀಚ್ ಅಂಡ್ ಎಂಡ್ ಆಫ್ ಸೆರೆಮನಿ ಎಲ್ಲ ನಾನೇ ಗಿವ್ ಮಾಡ್ತೀನಿ. ಫಸ್ಟ್ ಬಾಸ್ ಬಾಲರಾಜ್, ಹಾಗೆ ಬ್ಲ್ಯಾಕು ಕಾಜಲ್ ಬ್ಲ್ಯಾಕು, ಅದಕ್ಕಿಂತ ಬಾಂಡ್ಲಿ ಬ್ಲ್ಯಾಕು. ಬಾಂಡ್ಲಿ ಹೀಟ್ ಆಗುತ್ತೆ, ಅದೇ ತರ ಬಾಸ್ ಬಾಲರಾಜ್ ಹೆಡ್ ಹೀಟ್ ಆಗುತ್ತೆ. ಬಾಲರಾಜ್ ಅವ್ರ ಲವ್ ಅಲ್ಲಿ ಕಾಲ್ ಭಾಗ ಅವ್ರ ಹೆಂಡತಿಗೆ, ಮುಕ್ಕಾಲ್ ಭಾಗ ಅವ್ರ ಆಪೋಸಿಟ್ ಮನೇಲಿರುವ ಸರೋಜಾ ಆಂಟಿಗೆ. ಪಾಂಡು, ಯಾರು ಇದ್ರ ಲೆಟರ್ ಬರೆಯಕ್ಕೆ ಹೇಳಿದ್ದು? ಮಕ್ಳು ಮಾತಾಡೋದಿಲ್ಲ ತಮಾಷೆ ಸರ್. ಮಕ್ಳು ಮಾತಾಡ್ಬೇಕಾರೆ ಅರ್ಧದಲ್ಲಿ ಸ್ಟಾಪ್ ಮಾಡ್ಬಿಟ್ರೆ ಅವರು ಡಿಪ್ರೆಷನ್ ಹೊಟ್ಟೋಗ್ತಾರಂತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗತ್ತಂತೆ, ಆಮೇಲೆ ಆ ಶಾಪನು ನಿಮ್ಗೆ ತಟ್ಟಿ ಇರೋ. ಈಗ ನೆಕ್ಸ್ಟ್ ಕ್ಲೀಶಾ. ಕ್ಲೀಶಾ ಅವರು ಆಫೀಸ್ ನಲ್ಲಿ ಸಿಂಗಲ್ ಸುಂದ್ರಿ, ವಿಲೇಜ್ ಗೆಲ್ಲ ಪದ್ಮಾವತಿ ಅಂತ ಟೆಲ್ ಮಾಡ್ತಾರಲ್ಲ ಆತರ. ಪಾಸ್ಟ್ ಟೆನ್ಸ್ ಅಲ್ಲಿ ಸುಂದ್ರಿ ಆಗಿದ್ರು. ಕ್ಲೀಶಾ ಅವ್ರ ಗ್ರ್ಯಾಂಡ್ ಫಾದರ್ ಮುಂಚೆ ಪೋಸ್ಟ್ ಆಫೀಸ್ ಅಲ್ಲಿ ಸೀಲ್ ನ ಗುದ್ದುತ್ತಾ ಇದ್ರು. ಇವಾಗ ಕ್ಲೀಶಾ ಅವರು ಅದೇ ವರ್ಕ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಕ್ಲೀಶಾ ಅವ್ರಿಗೂ ವೆಲ್ಕಮ್ ಮಾಡ್ತೀನಿ. ಅಂಕಿಗಳು ಒತ್ತಿವೆ. ಗಾಬ್ರಿ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಈಗ ಕ್ವೆಶ್ಚನ್ ರಾಯರು. ಈ ಕ್ವೆಶ್ಚನ್ ಮಾಡ್ಲಿಲ್ಲ ಅಂದ್ರೆ ಸುಡ್ಗಾಡಿಗೂ ಇಂಟ್ರೆಸ್ಟ್ ಇರಲ್ಲ. ಇವರು ಗ್ರೇವ್ ಯಾರ್ಡ್ ಇಂದ ಕಮ್ ಮಾಡಿರೋದು. ಇವ್ರಿಗೆ ದೆವ್ವ ಭೂತಗಳೆಲ್ಲ ಫ್ರೆಂಡ್ಸ್. ಇವರು ದೆವ್ವ ಸಿ ಮಾಡಿದ್ರೆ ಎದ್ರಲ್ಲ, ಬಟ್ ಅವ್ರ ಹೆಂಡತಿ ಸಿ ಮಾಡಿದ್ರೆ ಎದುರ್ತಾರೆ. ಮುಂದೆ ಇವ್ರ ಹೆಂಡತಿ ಇವರಿಗೆ ಡೈವರ್ಸ್ ಕೊಟ್ಟರು ಕೊಡ್ಬೋದು, ಆಮೇಲೆ ಇವರಿಗೆ ಸುಡ್ಗಾಡೆ ಗತಿ. ಏನ್ರಿ ಸುಡ್ಗಾಡು? ಅಯ್ಯೋ, ಈ ತರ BP ರೈಸ್ ಮಾಡ್ಕೊಂಡ್ರೆ ಈಗಲೇ ಸುಡ್ಗಾಡಿಗೆ ಹೊರಟೋಗ್ತೀರಾ. ಕಾಮ್ ಡೌನ್ ತಮಾಷೆ ಹೇಳಿಪ್ಪ. ಈಗ ಸಿಂಗಯ್ಯ ಅವರು. ಬೇಡ, ಉಳಿದಿರೋದು ನಾನೇ, ನನ್ನ ಪರಿಚಯ ಬೇಡ. ಊಟ ಎಷ್ಟೊತ್ತಿಗೆ ಹಾಕ್ತೀರಾ ಅದನ್ನ ಹೇಳಿ. ಅಯ್ಯೋ, ಎಷ್ಟೊತ್ತಿಗೆ ಅಂತ ಹೆಂಗ್ ಹೇಳೋದು? ಬೇಳೆಗೆ ಇನ್ನೂ ಹೆಸರಿಟ್ಟಿಲ್ಲ. ಸುಡ್ಗಾಡು ಅಂತ ಹೆಸರಿಡ್ರಿ. ಸುಮ್ಮನೆ ಈಗ ಹಾಡು ಹೇಳ್ತಾರೆ. ಈಗ ಚಾರು ಹೊತ್ತಿಗೆ ಒಂದ್ ಸಾಂಗ್ ನ ಸಿಂಗ್ ಮಾಡ್ತಾರೆ. ಆ ಸಾಂಗ್ಗೆ ನಾನು ಡಾನ್ಸ್ ಮಾಡ್ಬೋದಾ? ಫಸ್ಟ್ ಕೇಳಿ, ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಫೀಲ್ಸ್ ಬಂದ್ರೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಸಾಂಗ್ ಎಂಜಾಯ್ ಮಾಡಿ ಆಯ್ತಾ? ಇಲ್ಲ ಅಂದ್ರೆ ಬೊಬ್ಬರಿ ಅಂದ್ಮೇಲೆ ಆಣೆ. ವೈ 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 ಫೀಲಿಂಗ್ ಶೈ ಶೈ ಜಕಣಕ ಜಕಣಕ ನಮ್ಮ ಮನೆಗೆ ಬಂದಿರಾ. ವೈ 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 ಜಕಣಕ ಜಕಣಕ ನಮ್ಮ ಮನೆಗೆ ಬಂದಿರಾ. ವೈ 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 ಆಯ್ತಲಕ್ಕ ಆಯ್ತಲಕ್ಕ ಬ್ರೆಡ್ ಪೀಸು ನೋಡಿ ಕಾಗೆ ಓಡಿ ಬಂದಂಗೆ. ವೈ 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 ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದೆ. ವೈ 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 ಅನ್ನಮ್ಮ ನೀನು. ಎಷ್ಟೊತ್ತು ಊಟ ಆಗ್ತೀರಾ ಅದನ್ನ ಹೇಳಿ. ಸ್ಟಾಫು ಕಾಗೇನೆಲ್ಲ ಕುಗಿ ಕುಕ್ಕಿ ತಿನ್ನಂಗೆ. ಊಟ ಇಲ್ಲಿ ಟಾಪು, ಕೆಡತೆ ನಿಮ್ಮ ಶೇಪು. ತಿನ್ನಿ ತಿನ್ನಿ ಎಲ್ಲ ನೀವು ಕೊಡಬೇಡಿ ಕೊಂಚಾಗಪ್ಪು. ವೈ 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 ಬಾಯ್ 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 ಬಾಯ್. ಈಗ ಪಾಪಣ್ಣ ಮತ್ತು ಶ್ರೀಹರಿ ಅವರು ಒಂದು ಎಂಟರ್ಟೈನ್ಮೆಂಟ್ ಬಿಟ್ ನ ಗೇವ್ ಮಾಡ್ತಾರೆ. ಧರ್ಮ, ಯಮ ಧರ್ಮ. ಎಸಿ ಬಾಲೆ ಎಸಿ. ಮೂರ್ಖ, ತಪ್ಪು ಮಾಡಿದ ಬೆಪ್ಪುಗಳಿಗೆ ಸೊಪ್ಪು ಹಾಕದೆ ಮುಪ್ಪು ಬರುವ ಮುನ್ನವೇ ಸಾವನ್ನೇ ಅಪ್ಪುವಂತೆ ಮಾಡುವ ಧರ್ಮ ಯಮ ಧರ್ಮ. ಪ್ರಭುಗಳೇ, ಭೋಜನಕ್ಕೆ ಬಂದಿರಾ? ಭೋಜನ
ಅಧರ್ಮಿಗಳ ಪ್ರಾಣಾಪಹರಣವೇ ನನ್ನ ಭೋಜನ. ಸುಳ್ಳು ಹೇಳುವ ಕಪಟ ವಂಚಕಿಗಳ ಕುತ್ತಿಗೆಗೆ ಪಾಶ ಹಾಕುವುದೇ ನನ್ನ ಹವ್ಯಾಸ. ಕ್ಷಮಿಸಿ, ತಾವು ಇಲ್ಲಿಗೆ ಯಾಕೆ ಬಂದಿರೆಂದು ತಿಳಿಯುತ್ತಿಲ್ಲ. ಬಾಸ್ ಬಾಲರಾಜ್ ಕಚೇರಿಯ ಸಿಬ್ಬಂದಿಯವರು ಇಲ್ಲಿದ್ದಾರೆ ಎಂಬ ವಿಚಾರ ತಿಳಿಯಿತು. ಹೌದು, ಇವರಲ್ಲಿ ಒಬ್ಬರನ್ನು ಸೆರೆದೊಯ್ಯಲು ಬಂದಿದ್ದೇನೆ. ಬೇಡ 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 ಪ್ರಭು, ದಯಮಾಡಿ ಬೇಡ. ನೋಡಿ, ಬಾಸ್ ಬಾಲರಾಜ್ ಕಚೇರಿಯವರು ತುಂಬಾ ಅಲ್ಲದಿದ್ದರೂ ಕೊಂಚ ಒಳ್ಳೆಯವರು. ಅವೆಲ್ಲ ನನಗೆ ಬೇಕಾಗಿಲ್ಲ. ಇವರಲ್ಲಿ ಒಬ್ಬರು ಈಗ ನನ್ನೊಂದಿಗೆ ಬರಲೇಬೇಕು. ಎಲ್ಲಿ ಆ ಗುದ್ದುವ ಕ್ಲೀಶ? ಅಯ್ಯೋ ಬೇಡ ಬೇಡ ಪ್ರಭು, ಬೇಡ. ನೋಡಿ, ಕ್ಲೀಶ ಅವರು ಇಲ್ಲದಿದ್ದರೆ ಗುದ್ದುವವರು ಯಾರು ಇಲ್ಲವಂತಾಗುತ್ತದೆ. ಆಕೆ ಇಲ್ಲದಿದ್ದರೆ ಕಚೇರಿಯಲ್ಲಿ ಮನೋರಂಜನೆಯ ಮಾಯವಾಗುತ್ತದೆ ಪ್ರಭು. ಓಹೋ, ಹಾಗೇನು? ಹೌದು. ಹಾಗಾದರೆ ಕ್ವೆಶ್ಚನ್ ರಾಯನನ್ನು ಎಳೆದೊಯ್ಯುತ್ತೇನೆ. ಬೇಡ ಅಂತ ಹೇಳ್ರಿ ಸುಡುಗಾಡು. ನಿಮಗ್ ಬೇಡ ಕರ್ಕೊಂಡು ಹೋಗ್ತಾರಲ್ಲ, ಹೋಗ್ರಿ. ನಾನಿದ್ದೇನೆ. ನೋಡಿ ಪ್ರಭು, ಅವರು ಸದಾ ಸುಡುಗಾಡು ಸುಡುಗಾಡು ಅಂತ ಹೇಳುತ್ತಿರುತ್ತಾರೆ ಅಷ್ಟೇ. ಅದಕ್ಕೆ ಅವರನ್ನು ಅಲ್ಲಿಗೆ ಕಳಿಸಿಬಿಡೋಣ ಬಿಡಿ. ಬೇಡ ಪ್ರಭು, ನೋಡಿ, ಅವರನ್ನು ನೋಡಿದರೆ ಅವರು ಸುಡುಗಾಡಿಗೆ ಈ ತಕ್ಷಣವೇ ಹೊರಡುವಂತೆ ಕಾಣುತ್ತಿಲ್ಲ. ಹಾಗಾದರೆ ಗಾಬರಿ ಪಡುವ ಈ ವ್ಯಕ್ತಿಯ ನನ್ನೊಂದಿಗೆ ಬರಲಿ. ಯಮಧರ್ಮ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ನಿಮ್ಮ ನಗು ಕೇಳಿಯೇ ಆತ ಆಗಲೇ ಗಾಬರಿಯಾಗಿದ್ದಾನೆ. ಗಾಬರಿ ಪಟ್ಟುಕೊಂಡೆ ನಮ್ಮೊಂದಿಗೆ ಬರಲಿ ಬಿಡಿ. ಆ ಸಿಂಗಯ್ಯನನ್ನು ನನಗೆ ಒಪ್ಪಿಸಿ ಬಿಡಿ. ಕ್ಷಮಿಸಬೇಕು ಪ್ರಭು, ಸಿಂಗಯ್ಯನವರು ಬಹಳಷ್ಟು ಜನಕ್ಕೆ ಸಾಲವನ್ನು ನೀಡುತ್ತಾರೆ. ಆದರೆ ಆತ ಹೆಚ್ಚು ಬಡ್ಡಿ ಪಡೆಯುತ್ತಿದ್ದಾನೆ. ಅವನ ಮನೆಯಲ್ಲಿ ಕಪ್ಪು ಹಣ ಕೊಳೆಯುತ್ತಿದೆ. ನಾನು ಈಗಲೇ ಅವರನ್ನು ಕರೆದೊಯ್ಯುತ್ತೇನೆ. ಪ್ರಭು ಬೇಡ. ಅಯ್ಯೋ, ಇವರೆಲ್ಲರನ್ನು ಬಿಡಬೇಕೆಂದರೆ ಹೌದು, ನನಗೆ ಪಾಂಡು ಬೇಕು. ಬೇಡ ಪ್ರಭು. ಈಗ ಕಲರ್ ಸೂಪರ್ ವಾಹಿನಿಯಲ್ಲಿ ಒಂದು ಹಾಸ್ಯ ಧಾರಾವಾಹಿ ಮೂಡಿ ಬರುತ್ತಿದೆ. ಅದರ ಮುಖ್ಯ ಪಾತ್ರಧಾರಿಯವರು. ಅವರನ್ನೇ ನೀವು ಕರೆದುಕೊಂಡು ಹೋದರೆ ಜನರಿಗೆ ಮನೋರಂಜನೆಯಲ್ಲಿ, ನಗುಯಲ್ಲಿ ಅವರನ್ನು ಮನ್ನಿಸಬೇಕು. ಕಟಕಟ, ಅವರು ಬೇಡ, ಇವರು ಬೇಡ, ಅವರು ಬೇಡ, ಇವರನ್ನು ಮನ್ನಿಸಿದ್ದಾಯ್ತು. ಇನ್ಯಾರನ್ನು ನಾನು ಕರೆದೊಯ್ಯಲಿ? ಯಮಧರ್ಮ, ಯಮಧರ್ಮ ಬರಿಗೈಯಲ್ಲಿ ಹೋಗಬೇಕೇನು? ಯಾರನ್ನು ಕರೆದೊಯ್ಯಲಿ? ಹೇಳಿ ಹೇಳಿ ಹೇಳಿ. ನಾನು ಆ ಬಾಸ್ ಬಾಲರಾಜ್ನನ್ನೇ ಕರೆದೊಯ್ಯುತ್ತೇನೆ. ಏನು? ಇಲ್ಲ ಪ್ರಭು, ಅಲ್ಲ ಪ್ರಭು, ಬಾಂಡೆ ಇಲ್ಲದಿದ್ದರೆ ಬೋಂಡ ಮಾಡುವುದಾದರೂ ಹೇಗೆ? ಅದೇ ತರ ಬಾಸ್ ಬಾಲರಾಜ್ ಇಲ್ಲದಿದ್ದರೆ ಸ್ಟಾಫ್ ಅನ್ನು ಬೇಯಿಸುವುದಾದರೂ ಹೇಗೆ? ಅಯ್ಯೋ, ಯಾರಮ್ಮ? ಜಾಗಿಂಗ್ ಜಯ ಮತ್ತೆ ಪ್ರಭು, ಪಕ್ಕದ ಮನೆಯಲ್ಲಿ ಜಯಾ ಆಂಟಿ ಎಂಬ ಹೆಂಗಸು ಇದ್ದಾರೆ. ನೀವು ಅವರನ್ನು ಸೆಳೆದೊಯ್ಯಬಹುದು. ಸದ್ದು, ಒಳ್ಳೆಯ ಪ್ರಾಣವೇ ಸಿಕ್ಕಿತು. ನಾನು ಅವಳನ್ನೇ ಕರೆದೊಯ್ಯುತ್ತೇನೆ. ಓ ಹುಳುಮಾನವ, ತಕ್ಷಣ 500 ರೂಪಾಯಿ ಇಷ್ಟೇಯೋ? ಆಮೇಲೆ ಇಲ್ಲ, ಚಿತ್ರಗುಪ್ತ, ಬಂದ ದಾರಿಗೆ ಸುಂಕ ಸಿಕ್ಕಿತು. ಎಷ್ಟೊಂದು ಮಾಡಿದೀನಿ ಗೊತ್ತಾ? ಬನ್ನಿ ಬನ್ನಿ. ಸರ್, ನಿಮಗೆ ಏನೇನ್ ಬೇಕೋ ಅದನ್ನ ಸರ್ವ್ ಮಾಡ್ಕೊಳ್ಳಿ ಸರ್. ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಪಾಂಡು. ಏನಮ್ಮ ಇದೆಲ್ಲ? ಬ್ರೆಡ್ ಪಾಯಸ, ಬ್ರೆಡ್ ಹಲ್ವಾ, ಬ್ರೆಡ್ ರೋಲ್, ಬ್ರೆಡ್ ಕ್ರಮ್ಸ್. ಓಹೋ, ಬ್ರೆಡ್ ನ ವಿಶ್ವರೂಪ.
ನಮ್ಮನ್ನೆಲ್ಲ ಊಟಕ್ಕೆ ಮನೆಗೆ ಕರೆದ್ಬಿಟ್ಟು ಎಲ್ಲ ಬ್ರೆಡ್ ಇಂದ ಮಾಡೋದು ಹಾಕ್ತಿದಿರಲ್ಲ, ನಾವೇನ್ ಹೋಗ್ಲೇನ್ರಿ ಸುಡ್ಗಾಡು? ರೀ ಪಾಂಡು, ತಿನ್ನೋಂಥದ್ದು ಏನೂ ಇಲ್ವೇನ್ರಿ? ಇದೆಲ್ಲ ತಿನ್ನಿ ಸರ್. ಅಲ್ಲ ಚಾರು, ಹೊಸದೇನಾದ್ರೂ ಮಾಡು ಅಂತ ಹೇಳಿದ್ದೆ, ಇಲ್ಲ ಹೋಟೆಲ್ ತಗೊಂಬ ಅಂತ ಹೇಳಿದ್ನಲ್ಲಮ್ಮ. ಬ್ರೆಡ್ ಮಂಚೂರಿನೂ ಇದೆ, ಬ್ರೆಡ್ ಪಾಯಸ ಇದೆ, ಬ್ರೆಡ್ ರೋಲ್ ಎಲ್ಲ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತಿನ್ ನೋಡಿ. ಇರ್ಲಿ ಬಿಡಮ್ಮ, ಬಂದಿದ್ದಾಯ್ತು, ಇದನ್ನೇ ತಿನ್ಕೊಂಡು ಹೋಗ್ತೀವಿ. ಇದನ್ನೇ ತಿನ್ಬೇಕಾ? ಎಲ್ಲರೂ ತಿನ್ರಿ. ಈಶಾ, ಇದನ್ನ ತಿನ್ಬೇಕೇನ್ರಿ ಸುಡ್ಗಾಡ್ ನಾವು? ಸರ್, ಇದೇ ರೋಡಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣವಾ ಎಲ್ರು? ಹಾಗೆ ಕ್ಲೀಶ್ ಅವ್ರೆ, ಒಂದ್ ನಿಮಿಷ. ಸರ್, ನಿಮ್ಗೋಸ್ಕರ ನನ್ನ ಸೊಸೆ ಒಳ್ಳೊಳ್ಳೆ ಐಟಮ್ ಮಾಡಿದ್ದಾಳೆ ಸರ್. ಬ್ರೆಡ್ ಸಮಾರಾಧನೆ ಸರ್. ಸರ್ ತಿನ್ ನೋಡಿ ಸರ್, ಹೊಸ ಐಟಮ್ಸು, ಹೊಸ ರೆಸಿಪಿಗಳು ನೆಟ್ಟಲ್ಲಿ ನೋಡ್ಕೊಂಡು ಮಾಡಿದ್ದು. ಇದಕ್ಕೆ ಸಿಕ್ಕಾಪಟ್ಟೆ ಲೈಕ್ಸ್ ಬಂದಿವೆ. ಎಷ್ಟೊಂದು ಜನ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದಾರೆ ಗೊತ್ತಾ? ಅಲ್ಲಮ್ಮ, ಫೇಸ್ಬುಕ್ ನಲ್ಲಿ ಅಡಿಗೆ ಫೋಟೋನ ಪೋಸ್ಟ್ ಮಾಡ್ಬಿಟ್ರೆ ಅದಕ್ಕೆ ರುಚಿ ಇರುತ್ತಾ, ವಾಸನೆ ಇರುತ್ತಾ? ಲೈಕ್ ಮಾಡೋರು ಮಾಡೇ ಮಾಡ್ತಾರೆ. ನೀವು ತಿಂದೋರಿಗೆ ತಾನೇ ಅದ್ರ ಕಷ್ಟ ಗೊತ್ತು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನಡೀರಿ ಹೋಗೋಣ. ಅಂಕಲ್ ಆಫೀಸಿಂದ ಕಮ್ ಮಾಡೋರ್ಗೆ ಹೋಟೆಲ್ ಇಂದ ಊಟ ತರಿಸಿ ಅಂತ ಟೆಲ್ ಮಾಡಿರ್ಲಿಲ್ವಾ? ಹೇಳಿದ್ರು. ನಾನು ಹೋಟೆಲ್ನಲ್ಲಿ ಆರ್ಡರ್ ಮಾಡಿದ್ದೆ, ಆದ್ರೆ ಈ ಮಾಯಿ ಚೊಕ್ಕಸಿ. ಸ್ವಲ್ಪ ಯೋಚನೆ ಮಾಡು. ಹೋಟ್ಲಿಂದ ಅಷ್ಟೊಂದು ಐಟಮ್ ತಗೊಂಬಂದ್ರೆ ಎಷ್ಟು ದುಡ್ಡು ಖರ್ಚಾಗತ್ತೆ ಅಲ್ವಾ? ನಿನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿರುತ್ತೆ ಚೌಕಾಸಿ. ಕರೆಕ್ಟು ಮಾಯಿ, ನಾ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅಡ್ಗೆ ಮನೇಲಿ ಏನೇನ್ ಇದೆಯೋ, ಕೈಗೆ ಏನೇನ್ ಸಿಕ್ಕತ್ತೋ ಎಲ್ಲದನ್ನು ಹಾಕಿ ಹೊಸ ರುಚಿಗಳನ್ನ ಮಾಡ್ಬಿಡು ಬ್ರೆಡ್ ಅಲ್ಲಿ. ಓಕೆ, ಸೂಪರ್. ಇಷ್ಟೆಲ್ಲ ಆಗಿದ್ದು ಶ್ರೀಮತಿಯಿಂದಂತ ಆಯ್ತು. ಹೌದು, ನಾನೇ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದು. ಯಾಕೆ ಅವಮಾನ ಮಾಡಿದೆ ನನ್ಗೆ? ನನ್ ಕಸಿನ್ ಟ್ರೀಟ್ ಇದೆ ಬನ್ರಿ ಅಂದ್ರೆ ಬರ್ಲಿಲ್ಲ, ನನಗೆ ಅವಮಾನ ಮಾಡಿದ್ರಿ. ಅದಕ್ಕೆ ಟಿಟ್ ಫಾರ್